ಪೂರ್ವಿಗೆ ಏನಾಗಿದೆ ಅಂತ ನನಗೆ ಭಯ ಆಗ್ತಾ ಇದೆ. ನೀನ್ ಬರೋದು ನೋಡ್ಬಿಟ್ಟು ನಾನೇ ಇವಳು ಬಾಯಿ ಮುಚ್ಚಿಬಿಟ್ಟಿದ್ದೆ. ಉಸಿರು ಕಟ್ಟಿದೆ ಅನ್ಸುತ್ತೆ. ಎಂತ ಕೆಲಸ ಮಾಡಿದ್ಯಾ ಪೂರ್ವಿ? ಎದ್ದೇಳು ಪೂರ್ವಿ. ಪೂರ್ವಿ ಏನಾಯ್ತು ಪೂರ್ವಿಗೆ? ನೀನ್ ಯಾವಾಗ್ಲೂ ಬಂದೆ? ಪೂರ್ವಿಗೆ ಏನೋ ಆಗಿದೆ ಅನ್ಸುತ್ತೆ. ಪ್ಲೀಸ್ ಕಣೋ, ಕಾಪಾಡೋ. ಪ್ಲೀಸ್ ಏನಾದ್ರು ಮಾಡೋ. ನಿನ್ ಕಾಲಿಗೆ ಬೀಳ್ತೀನಿ. ಪ್ಲೀಸ್ ಕಾಪಾಡೋ ಅವಳು. ಪೂರ್ವಿ 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 ಕರ್ಕೊಂಡ್ ಬರ್ತೀನಿ ಅಂತ ಹೋದ್ರೆ ವಾಪಸ್ಸೇ ಬರಲಿಲ್ಲ. ಹೋಮಕ್ಕೆ ಸಮಯ ಆಗ್ತಿದೆ, ಸ್ವಲ್ಪ ಬೇಗ ಕರ್ಕೊಂಡ್ ಬನ್ನಿ. ಪಲ್ಲವಿ, ಹೋಗ್ ಕರ್ಕೊಂಡ್ ಬಾ. ಸರಿ ರೀ. ಪೂರ್ವಿ ಪೂರ್ವಿ ಎದ್ದೇಳು. ಪೂರ್ವಿ 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 ಎದ್ದೇಳು. ಪೂರ್ವಿ 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 ಎದ್ದೇಳು. ಪೂರ್ವಿ ಎದ್ದೇಳು. ಪೂರ್ವಿ 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 ಕಣ್ಬಿಡು. ಪೂರ್ವಿ ಎದ್ದೇಳಮ್ಮ. ಪೂರ್ವಿ 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 ಎದ್ದೇಳು. ಪೂರ್ವಿ ಪೂರ್ವಿ ಎದ್ದೇಳಮ್ಮ. ಪೂರ್ವಿ ಹೇಳು. ಪೂರ್ವಿ 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 ಸಾರಿ ಪೂರ್ವಿ ಸಾರಿ. ಬೇಕಾದ್ರೆ ನಿನ್ ಕಾಲು ಹುಚ್ಚಾಡ್ತಿಯಲ್ಲ, ಹತ್ರ ಬರ್ಬೇಡ. ಪೂರ್ವಿ ಎದ್ದೇಳಮ್ಮ. ನಿಧಾನವಾಗಿ ಹೇಳು. ಏನ ಮಾಡ್ದೆ ನೀನು? ಲೈ, ನಾವಿಲ್ಲಿಂದ ಎಲ್ಲಾದ್ರೂ ದೂರ ಹೊಟ್ಟೋಗ್ಬಿಡ್ತೀವೋ. ಪ್ಲೀಸ್ ಕೊಡ, ನಮ್ಮನ್ನ ಕಳಿಸ್ಕೊಟ್ಬಿಡೋ. ನಿನ್ಗೇನಾದ್ರೂ ಹುಚ್ಚು ಚೌತಾರ ಆಡ್ಬೇಡ ನೀನು. ಏನು ಆಗಲ್ವಾ? ಪೂರ್ವಿ ಎಲ್ಲಿಗೆ ಹೋಗ್ತಾಳೆ? ಲೇ, ಎಲ್ಲಾರು ಸೇರಿ ನಮ್ಮನ್ನ ದೂರ ಮಾಡ್ಬಿಡ್ತಾರೆ ಕಣೋ. ಪ್ಲೀಸ್ ಕಣೋ, ನಿನ್ ಕಾಲಿಗೆ ಬೀಳ್ತೀರ. ನಮ್ಮನ್ನ ಎಲ್ಲಾದ್ರೂ ಕಳಿಸ್ಕೊಟ್ಬಿಡೋ. ಪೂರ್ವಿ ಪೂರ್ವಿ ಪ್ಲೀಸ್ ಕಣೋ, ನಮ್ಮನ್ನ ಎಲ್ಲಾದ್ರೂ ಕಳಿಸ್ಕೊಟ್ಬಿಡೋ. ಪೂರ್ವಿ ಒಂದ್ ನಿಮಿಷ ಪ್ಲೀಸ್ ಕಣೋ. ಪೂರ್ವಿ ಹೇಳ್ಬಿಡೋ ಅನ್ಸುತ್ತೆ ಬರೋದಕ್ಕೆ. ಪ್ಲೀಸ್ ಕಣೋ, ಪ್ಲೀಸ್ ಕಣೋ. ನೀವಾದ್ರೂ ಹೇಳಿ, ನಮ್ಮನ್ನ ಸಾಯಿಸ್ತಾನ ಅನ್ಸುತ್ತೆ. ನಾನೇ ಸತ್ತು ಹೋಗೋ ತರ ಇದೀನಿ ಇಲ್ಲಿ. ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ವಾ? ಪ್ಲೀಸ್ ಕಣೋ, ಪೂರ್ವಿ ನನ್ನ ಜೊತೆ ಕಳಿಸ್ಕೊಟ್ಬಿಡೋ. ಪ್ಲೀಸ್ ಕಣೋ, ನಾನು ಕರ್ಕೊಂಡು ಹೋಗ್ಬಿಡ್ತೀನಿ. ಪ್ಲೀಸ್ ಕಣೋ, ನಿನ್ ಕಾಲಿಗೆ ಬೀಳ್ತೀನಿ. ಇವರೆಲ್ಲಿ ಮಾತಾಡ್ತಾ ನಿಂತ್ಕೊಂಡಿದಾರೋ ಏನೋ. ಟೈಮ್ ಬೇರೆ ಆಗ್ತಿದೆ. ಗೀತಾ, ಪೂರ್ವಿ ಎಲ್ಲಿದ್ದೀರಮ್ಮ? ಪೂರ್ವಿ, ಗೀತಾ. ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ನಿನ್ನ ಹಿಂಗ್ ಬಿಟ್ಬಿಡ್ತೀವಿ ಅಂತ ಕನ್ಸಲ್ ಕೂಡ ಅನ್ಕೋಬೇಡ. ಅಲ್ಲ, ಪರಿಸ್ಥಿತಿ ಕೈ ಜಾರಿ ಹೋಗ್ತಾ ಇದೆ ಅಂತಂದ್ರೆ ಅವಾಗ ಏನಾದ್ರೂ ಒಂದು ಮಾಡ್ತೀವಿ. ಯಾವುದೇ ಸಮಸ್ಯೆ ಇಲ್ದಂಗೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲಾಂದ್ರೆ ಎರಡೂ ಕುಟುಂಬನೂ ಸಂತೋಷವಾಗಿರಲ್ಲ. ಈಗ ನೀನ್ ಪೂರ್ವಿನ್ ಕರ್ಕೊಂಡು ಓಡ್ ಹೋದ್ರೆ ನೀವು ನೋವು ಅನ್ಭವಿಸ್ತೀರಾ. ಅಯ್ಯೋ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ. ಬೇಡ ಕಣೋ, ಪ್ಲೀಸ್ ಕಣೋ, ಪ್ಲೀಸ್. ಪೂರ್ವಿ ಕಣೋ, ಪೂರ್ವಿನ ಸಾಯಿಸ್ಬಿಡ್ತೀನಿ ನಿನ್ನ. ನಡಿ ಅಲ್ಲಿಂದ. ಗೀತಾ, ಪೂರ್ವಿನ್ ಕರ್ಕೊಂಡು ಹೋಗಿ ನೀನು. ಪೂರ್ವಿ ಪೂರ್ವಿ ನೀನ್ ಹೇಗಿರ್ಬೇಡ. ಪೂರ್ವಿ ಪೂರ್ವಿ ನಾವು ಹೊರಟೋಗೋಣ. ಪೂರ್ವಿ 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 ನನ್ನ ಮಾತು ಕೇಳು. ಪೂರ್ವಿ ಪೂರ್ವಿ ಲೇ, ನನ್ ಪೂರ್ವಿ ಕಣೋ. ಪೂರ್ವಿ 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 ನಾರ್ಮಲ್ ಆಗಿರು. ಏಯ್, ಏನಾಯ್ತೆ? ಎಲ್ಲಿ ಹೋಗಿದ್ರಿ? ಏನಿಲ್ಲಮ್ಮ, ಈಗಷ್ಟೇ ದೀಪ ಇಟ್ಬಿಟ್ಟು ಬಂದ್ವಿ. ಸರಿ ಸರಿ, ಬನ್ನಿ. ಹೌದು, ಇದೇನು ಒಂಥರ ಇದ್ದಾಳೆ? ಏನಿಲ್ಲಮ್ಮ, ಇವಳಿಗೆ ಯಾಕೋ ತುಂಬಾ ತಲೆನೋವ್ತಿದ್ಯಂತೆ. ಈಗ ತಲೆನೋವು ಅಂದ್ರೆ ಏನಮ್ಮ? ಸರಿ ಸರಿ, ಬನ್ನಿ ಹೋಗೋಣ. ಬನ್ನಿ, ಬಾ. ಪೂರ್ವಿ, ನಿನ್ ಮರ್ಯಾದೆಯಿಂದ ಮನೆಗೆ ಹೋಗು. ಇಲ್ಲೇ ಇದ್ರೆ ಸಾಯ್ಸಾಕ್ಬಿಡ್ತೀನಿ. ಹೋಗೋ. ನಾನು ಪೂರ್ವಿ ಹತ್ರ ಹೋಗ್ತೀರಾ? ಇದಕ್ಕಿಂತ ಮರ್ಯಾದೆಯಿಂದ ಹೇಳಲ್ಲ, ಚೆನ್ನಾಗೂ ಇರಲ್ಲ. ಹೋಗೋ ಇಲ್ಲಿಂದ ಬದಲು. ಏನಮ್ಮ ಇಷ್ಟೊತ್ತು? ಬಾರಮ್ಮ. ಸರಿ ಸರಿ, ಕೂತ್ಕೋ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಮನಾರಾಯಣಾಯ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ.
ಶ್ರೀಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ. ದೀಪಂ ಜ್ಯೋತಿ ಪರಬ್ರಹ್ಮಣೇ ನಮಃ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಸೃಣ್ವನ್ನು. ಏನಾಯ್ತು ಪೂರ್ವಿ? ಯಾಕೋ ತಲೆನೋಯ್ತಿದ್ಯಂತಪ್ಪ. ಅಯ್ಯೋ ಪಾಪ, ಟ್ಯಾಬ್ಲೆಟ್ಸ್ ಏನಾದರೂ ಕೊಟ್ಟಿದ್ದೀರಾ ಅವಳಿಗೆ? ಪೂಜೆ ಆದ್ಮೇಲೆ ತರಿಸ್ಕೊಡ್ತೀನಪ್ಪ. ಓಂ ರುದ್ರಾಯ ನಮಃ ಸ್ವಾಹ ಸ್ವಾಹ. ಓಂ ರುದ್ರಾಯ ಇದಂ ನಮಃ. ಅರೆ, ನೀನು ಬಂದ್ಯಾ ಬಾಲಾಜಿ? ಹೌದು. ಮತ್ತೆ ನಮ್ಮ ಜೊತೆನೆ ಬರ್ಬೋದಿತ್ತಲ್ವಾ? ಅದು ನನಗೂ ಏನೋ ದೋಷ ಇದೆಯಂತೆ, ಅದ್ರ ಪೂಜೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಬಂದೆ. ಈಗಷ್ಟೇ ಮುಗೀತು. ಹೌದಾ? ಇದು ಒಳ್ಳೆ ದೇವಸ್ಥಾನ ಕಣಪ್ಪ, ಎಲ್ಲ ಒಳ್ಳೇದೇ ಆಗತ್ತೆ. ಏಯ್, ಯಾಕೋ ಬಂದಿದ್ಯಾ ಅಲ್ಲಿಗೆ? ಹೋಗೋ. ನಾನು ಹೋಗಲ್ಲ. ಏಯ್, ನಿನಗೆ ಕೈ ಮುಗಿತೀನಿ ಕಣೋ, ಹೋಗೋ. ನಾನು ಹೋಗಲ್ಲ. ಇಲ್ಲೇನೋ ಗಲಾಟೆ ಮಾಡಬೇಡ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಉರ್ದೋಗ್ತಾ ಇದೆ. ಲವ್, ದಯವಿಟ್ಟು ಹುಚ್ಚು ಹುಚ್ಚು ಅವತಾರ ಆಡ್ಬೇಡ. ಹುಚ್ಚು ಹುಚ್ಚಂಗೆ ಆಡ್ಬೇಡವೋ, ಎಲ್ಲ ಪ್ರಾಬ್ಲಮ್ ಆಗೋಗುತ್ತೋ. ಲವ್, ಪ್ಲೀಸ್ ಕಣೋ. ಬಾಲಾಜಿ ಪ್ಲೀಸ್, ನನ್ನ ಫ್ಯಾಮಿಲಿನ ಅರ್ಥ ಮಾಡ್ಕೊ. ನಮ್ಮಪ್ಪ ಅಮ್ಮನ ನೋಡು. ಇನ್ನೇನು ಏನೇ ಮಾಡಿದ್ರು ಅವ್ರು ಜೀವಂತವಾಗಿರಲ್ಲ. ಪ್ಲೀಸ್, ನಿನಗೆ ಕೈ ಮುಗಿತೀನಿ, ದಯವಿಟ್ಟು ಅರ್ಥ ಮಾಡ್ಕೊ. ಏಯ್, ಹೊರಡೋ. ನಾನು ಹೋಗಲ್ಲ, ಇಲ್ಲೇ ಇರ್ತೇನೆ. ನೀವಿಬ್ರು ಕಲ್ಯಾಣಿಯಲ್ಲಿ ಮುಳುಗಿ ನಿಮ್ಮ ಕೈಯಲ್ಲಿರೋದನ್ನ ನೀರಲ್ಲಿ ಬಿಟ್ಟು ದೇವ್ರನ್ನ ನೆನೆಸ್ಕೊಂಡು ಬೇಡ್ಕೊಳ್ಳಿ. ನಿಮ್ಗಿರೋ ಅನಿಷ್ಟ ಎಲ್ಲ ತೊಲಗು ಹೋಗುತ್ತೆ. ಇನ್ನು ಮುಂದೆ ನಿಮಗೆ ಸುಖ ಶಾಂತಿ ಸಿಗುತ್ತೆ. ಏಯ್, ನೀನೇನು ಬರಬೇಡ. ಬಾಲಾಜಿ, ಹಾ? ನೀನೆಲ್ಗೆ? ಈಗ ತಾನೇ ಅನಿಷ್ಟಕ್ಕೆ ಪೂಜೆ ಮಾಡಿಸಿದ್ನಲ್ಲ, ಕಲ್ಯಾಣಿನ ಹೋಗಿ ಮುಳುಗು ಅಂದ್ರು, ನಾನು ಮುಳುಗ್ ಬರ್ತೀನಿ. ಹೌದಾ? ಸರಿ ಸರಿ, ಹೋಗು. ನೋಡಿ, ಅವರು ಮುಳುಗಾಕ್ ಬಂದ್ಮೇಲೆ ಇಬ್ರು ಸೇರಿ 9 ಪ್ರದಕ್ಷಿಣೆ ಹಾಕಬೇಕು. ಇಲ್ಲೀಗ ಪೂಜೆ ಮುಗ್ದಿದೆ, ನಿಮ್ಮ ವಸ್ತುಗಳನ್ನೆಲ್ಲ ನೀವು ತಗೋಬಹುದು. ಸರಿ. ಶುಭಂ. ಬಾಲಾಜಿ, ಏಯ್,
ಅಯ್ಯೋ ಅರ್ಶನ ತಾಳಿ ಕಾಣಿಸ್ತಾ ಇದೆ. ಇದೇನಾದ್ರೂ ಅವ್ರ ಕಣ್ಣಿಗೆ ಬಿದ್ರೆ ಅರ್ಶನ ತಾಳಿ ಯಾರು ಕಟ್ಟಿದ್ದು, ಯಾವಾಗ ಕಟ್ಟಿದ್ದು ಅಂತ ಗಲಾಟೆ ಶುರು ಆಗುತ್ತೆ. ನಮ್ಮ ಬಾಲಾಜಿನೇ ಪೂರ್ವಿಗೆ ತಾಳಿ ಕಟ್ಟಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೇನೋ. ಆಮೇಲೆ ಇವಳು ಬಂದು ನಮ್ಮ ಮನೆಗೆ ಸೇರ್ಕೊಂಡ್ಬಿಡ್ತಾಳೆ. ಇದು ಹೇಗಪ್ಪ ದೇವ್ರೇ? ಅಯ್ಯಯ್ಯೋ ಅರ್ಶನ ದಾರ ಕತ್ತಿಂದ ಆಚೆಗೆ ಬಂದ್ಬಿಡ್ತು. ಇವಾಗ ಏನ್ ಪರಿಸ್ಥಿತಿ? ಮೊದ್ಲು ಈ ವಿಷಯನ ತಂಗಿಗೆ ಹೇಳಬೇಕು. ತಂಗ್ಯವ್ವ 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 ಏ ಯಾಕ ನಮ್ಮನಿ ಒದರ್ಕೊಂತ ಬರಕತ್ತೀಯ? ಕನಕಲಕ್ಷ್ಮಿಲಿ ಒಳಗದಾಳ, ಏನಾತು? ಇದನ್ನ ಆಕೆ ಹತ್ರನೇ ಹೇಳ್ಬೇಕು. ತಂಗ್ಯವ್ವ ತಂಗ್ಯವ್ವ ಬೇಗ ಬಾ ಇಲ್ಲಿ. ಬರಾಕತ್ತಿ ನನ್ನ, ಯಾಕ ಹಂಗ ಒದರ್ತಿ? ಇಲ್ಲಿ ಬಾ ಹೇಳ್ತೀನಿ. ಮೊದ್ಲು ನೀನ್ ಇಲ್ಲಿ ಕೂತ್ಕೋ ಹೇಳ್ತೀನಿ. ಏನಾಗೇತ್ ನಿನಗ? ಅಯ್ಯೋ ನಂಗೆ ಒಂದೇ ಟೆನ್ಷನ್ ಆಗ್ಬಿಟ್ಟಿದೆ. ಏನಾಗೇತಿ? ಅವ ಅಲ್ಲೇ ಗುಡಿಯಾಗಿದ್ನ? ಏನ್ ಮಾಡಕತ್ತಿದ್ದ? ಅವನ್ಗೇನಾಗಿಲ್ಲ, ಆದ್ರ ಇವತ್ತು ಅನ್ಕೊಳ್ದಿರೋ ವಿಷಯ ನಡೆದೋಯ್ತು ಕನಕ. ನನಗ ಅದು ಒಳ್ಳೇದು ಕೆಟ್ಟದು ಅಂತ ತಿಳಿದ ಗಾಬರಿ ಆಗ್ಲಿಕ್ಕತ್ತದ. ಅಲ್ಲ ಏನಾಗಿತ್ ಹೇಳ? ಬಾಲಾಜಿ ಎಲ್ಲಿದ್ದಾನಂತ ನಾನು ನೋಡ್ಕೊಂಡ್ ಬಾ ಅಂತ ನೀನ್ ಕಳ್ಸಿದ್ಯಾ. ನಾನು ಅಲ್ಲಿ ಹೋಗಿ ನೋಡಿದಾಗ ಪೂರ್ವಿ ಅವಳನ್ ಮದ್ವೆ ಆಗೋಂತ ಹುಡುಗ ಇಬ್ರು ಕೂತ್ಕೊಂಡು ಪೂಜೆ ಮಾಡ್ತಿದ್ರು. ನಮ್ ಬಾಲಾಜಿ ಕೂಡ ಅಲ್ಲೇ ಇದ್ದ. ಪುರೋಹಿತರು ಪೂಜೆ ಮಾಡಿಸಿ ಪೂರ್ವಿ ಕೈನಾಗ ಏನೋ ಕೊಟ್ಟು ಅದನ್ನ ನೀರಲ್ಲಿ ಮುಳುಗಿಸಿ ಅವಳಿಗೂ ಮುಳುಗಕ್ ಹೇಳಿದ್ರು. ಅವಳು ಮುಳುಗಿ ಹೇಳೋ ಅಷ್ಟರಲ್ಲಿ ಅವಳ ಕತ್ನಲ್ಲಿದ್ದ ಅರ್ಶನ ತಾಳಿ ನೀರಲ್ಲಿ ತೇಲಿಕ್ ಹತ್ತಿತ್ತು. ಅಯ್ಯೋ ದೇವ್ರೆ, ಏನಪ್ಪಾ ಇದನ್ನ ಏನಾದ್ರೂ ಅವ್ರ ತಂದೆ ತಾಯಿ ನೋಡಿದ್ರು ಅಂದ್ರ ಅವಳಿಗೆ ಮದ್ವೆ ಆಗಿರೋ ವಿಷಯ ತಿಳಿದೋಗುತ್ತೆ. ನಮ್ ಬಾಲಾಜಿನೇ ಅವಳು ತಾಳಿ ಕಟ್ಟಿರೋದು ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅವಳೇ ಸೊಸೆ ಅಂತ ಹೇಳಿ ನಮ್ ಮನೆಗೆ ಎಲ್ಲಿ ಕಳ್ಸ್ಬಿಡ್ತಾರೋ ಅಂತ ಭಯ ಆಗ್ಬಿಡ್ತು ತಂಗ್ಯವ್ವ. ಆದ್ರೆ ಅಲ್ಲೊಂದು ಅಚ್ಚರಿ ನಡೀತು. ಅವಳು 3 ಸಲ ಮುಳುಗಿ ಹೇಳೋ ಅಷ್ಟರಲ್ಲಿ ಆಕೆ ಅರ್ಶನ ತಾಳಿ ನೀರಲ್ಲಿ ಹಾಗ ತೇಲ್ಕೊಂತ ಹೋಯ್ತು. ನೀ ಹೇಳ್ತಿರೋದ್ ಖರೇನಾ? ಹೌದು. ಈಗ ಆಕೆ ಕತ್ನಾಗ ತಾಳಿ ಇಲ್ಲ, ಅದ್ ತನ್ ಪಾಡಕ್ ತಾನು ತೇಲ್ಕೊಂಡೋಯ್ತು. ಅದರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅಂತ ನಂಗೆ ಟೆನ್ಷನ್ ಆಗೈತಿ. ಎಲ್ಲ ಒಳ್ಳೇದಕ್ಕಾತ್ ಅನ್ಕೋ. ಹೇಗ ಅನ್ಕೊಳ್ಳೋದು ಕನಕ? ಅವಳಿಗೆ ತಾಳಿ ಕಟ್ಟಿದ್ದು ನಮ್ಮನೆಯವನೇ ತಾನೆ. ಅವ್ನಿಗೇನಾದ್ರೂ ಕೆಟ್ಟದಾಗ್ಬಿಟ್ರೆ? ಅವ ಕಳ್ಳತನದಾಗ ಅರ್ಶನದ ಕೊಂಬನ್ನ ಆಕಿ ಕೊರಳಿ ಕಟ್ಟಿದ್ರ ಅದು ಮದ್ವಿನೂ ಆಗೋದಿಲ್ಲ, ಆ ದಾರ ತಾಳಿನೂ ಆಗೋದಿಲ್ಲ. ಹೌದು, ಯಾರಿಗೂ ಗೊತ್ತಿಲ್ದಂಗ ಕದ್ದು ಮುಚ್ಚಿ ತಾಳಿ ಕಟ್ಟಿಬಿಟ್ರ ಮದ್ವೆ ಆದಂಗೇನ? ಹಾಗಾದ್ರೆ ಬಾಲಾಜಿಗ್ ತೊಂದ್ರೆ ಇಲ್ಲ ಅಂತ್ಯ? ಅಣ್ಣ, ಅವಂಗೇನು ಆಗೋದಿಲ್ಲ. ನಂಬಿಕೆ ಇರ್ಬೇಕ, ಆದ್ರ ಮೂಢನಂಬಿಕೆ ಇರಬಾರ್ದ. ಇದೆಲ್ಲ ನಡೆದಿದ್ದ ನಮ್ ಒಳ್ಳೇದಕ್ಕಂತ ಅನ್ಕೋ. ಪೂಜಾ ಅವ್ರು ಮಾಡ್ಯಾರ, ಅದ್ರ ಫಲ ನಮಗ್ ಸಿಕ್ಕೈತಿ. ಈಸ್ ದಿನ ಆ ದಾರ ಆಕಿ ಕೊರಳಾಗ ಇತ್ತ. ಇವತ್ತೋ ನಾಳಿನೋ ತ್ರಾಸ ಆಗ್ತದಂತ ಒಂದು ಸಣ್ಣ ದಿಗಿಲಿತ್ತ. ಈಗ ಆಕಿ ಕೊಳ್ಳಾಗ ಅರ್ಶನ ದಾರನ ಇಲ್ಲ. ಇದ್ದು ಒಂದು ಸಾಕ್ಷಿನ್ ಕೂಡ ಆ ಭಗವಂತ ನೀರ್ನಾಗ ಮುಳುಗಿಸ್ಬಿಟ್ಟ. ದೇವ್ರ ನೋಡ್ತಾ ಇರ್ತಾನಣ್ಣ, ಯಾವ್ದು ಖರೆ ಯಾವ್ದು ಅಲ್ಲ ಅನ್ನೋದನ್ನ. ನನ್ನ ಹೊಟ್ಟಿ ಉರ್ಸಿ ಅವ್ರ ಹಂಗ ಮಾಡ್ತಿದ್ರ ನನ್ನ ತಿಮ್ಮಪ್ಪ ನೋಡ್ತಾ ಸುಮ್ನಿರ್ತಾನೇನ? ನನಗ ಒಳ್ಳೇದ್ ಮಾಡ್ಯಾನ. ಈಗ ಆಕಿ ಬಾಲಾಜಿ ಹೆಂಡತಿ ಅಲ್ಲ, ಈ ಮನೆಗೆ ಸೊಸೆ ಅಂತೂ ಮೊದ್ಲ ಅಲ್ಲ. ಆ ದ್ಯಾವ್ರ ಇದನ್ನ ನಿರ್ಧಾರ ಮಾಡ್ಯಾನ. ಇದೆಲ್ಲ ನಮ್ ಒಳ್ಳೇದಕ್ಕ. ನಿಶ್ಚಿಂತೆಯಿಂದ ಸಂತೋಷವಾಗಿರೋಣ. ಇದು ಸರಿನೇ ಕನಕ. ಇನ್ ಮುಂದೆ ನಮಗ್ ಕೈ ತೋರ್ಸಿ ಪ್ರಶ್ನೆ ಮಾಡೋದಕ್ಕ ಅವ್ರ ಹತ್ರ ಒಂದು ಸಾಕ್ಷಿನೂ ಇರಂಗಿಲ್ಲ.
ನಾನು ಕೊಡ್ತೀನಿ. ಏ ಪೂರ್ವಿ, ಹೀಗೆಲ್ಲ ಇರ್ಬೇಡ. ಪ್ರಸಾದನಾದ್ರೂ ತಗೋತಾರಾ? ಪೂಜೆಗೆ ಬರಲ್ಲ ಅಂತ ಮುಖ ಕೊಡ್ದಂಗೆ ಹೇಳ್ಬಿಟ್ರು. ಈಗ ಈ ಪ್ರಸಾದನ್ ತಗೋತಾರೋ ತಗೊಳಲ್ವೋ? ಅಜ್ಜಿ, ಯಾಕೆ ಸುಮ್ಮನೆ ಬೇಡದೆ ಇರೋದೆಲ್ಲ ಬಿಟ್ಬಿಡಿ. ಅಷ್ಟಕ್ಕೂ ಆ ಪ್ರಸಾದ ಕೊಡೋ ಪ್ರೋಗ್ರಾಮೇ ಬೇಡ. ಒಂದೇ ಮನೇಲಿದ್ದು ಬಂಧುಗಳಂದ್ಮೇಲೆ ಹಾಗೆ ಇರಕ್ಕಾಗತ್ತೇನಪ್ಪ, ಹಂಚ್ಬೇಕಲ್ವಾ? ಯಾವಾಗ್ಲೂ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕೆ ಹೊರತು ಅವ್ರಂತೂ ಮಾಡ್ಕೊಳಲ್ಲ. ನಿಮ್ಮಪ್ಪ ಏನೇ ಮಾತಾಡಿದ್ರು ಇಂಡೈರೆಕ್ಟ್ ಆಗಿ ನಂಗೆ ಚುಚ್ತಾನೆ ಇರ್ತಾರೆ. ನಿಮ್ಮಪ್ಪಂಗೆ ನಾನು ಅಂದ್ರೆ ಆಗ್ತಿಲ್ಲ. ಅಬ್ಬಾ, ಏನಿದು ಅತ್ತೆ ಸೊಸೆ ಜಗಳ ಎಲ್ರ ಮನೇಲೂ ಇರುತ್ತೆ ಅಂತ ಕೇಳಿದ್ವಿ. ಆದ್ರೆ ಇಲ್ಲಿ ನೋಡಿದ್ರೆ ಮಾವ ಅಳಿಯಂಗೆ ಹತ್ಕೊಂಡ್ ಕೂತಿದೆ. ಅವ್ರನ್ನ ನೋಡಿದ್ರೆ ನಿಮ್ಗಾಗಲ್ಲ, ನಿಮ್ಮನ್ನ ನೋಡಿದ್ರೆ ಅವ್ರಿಗಾಗಲ್ಲ. ಏನ್ ನಿಮ್ ಪ್ರಾಬ್ಲಮ್? ಹಲೋ, ನನಗೇನೋ ಆಗ್ಬಿಡತ್ತೆ ಅಂತ ಅಲ್ಲ, ಅಳಿಯ ಅಂತ ಸ್ವಲ್ಪನಾದ್ರೂ ಮರ್ಯಾದೆ ಕೊಡ್ತಾ ಇದಾರೆ ಅವರು. ಯಾವಾಗ ನೋಡಿದ್ರು ನಾನೇನೋ ನಿಮ್ ಮನೆ ಬಂಗಾರ ಎತ್ಕೊಂಡು ಹೋಗ್ಬಿಟ್ಟೆ ಅನ್ನೋ ತರ ನೋಡ್ತಾ ಇರ್ತಾರೆ. ಹೌದು, ಮತ್ತೆ 50 kg ಬಂಗಾರನ ದೋಚ್ಕೊಂಡು ಹೋಗಿದ್ಯಲ್ಲ? 50 kg ಬಂಗಾರ ಇದೆಯಾ ನಿಮ್ ಮನೆಯಲ್ಲಿ? ಹ್ಞೂ, ಮತ್ ನಾನಿಲ್ವಾ? ಅಬ್ಬಬ್ಬಬ್ಬಬ್ಬ, ನಿನಗ್ ನೀನೇ ಹೇಳ್ಕೊಂಡಿಲ್ಲ ಬಂಗಾರ ಅಂತ. ಮತ್ತಲ್ವಾ? ಅದು ಕರೆಕ್ಟೇ ಬಿಡು, ನಾನು ಬಂಗಾರ. ನಡಿ. ಯವ್ವ, ಈ ಶುಭ ಸಂದರ್ಭದಾಗ ನಿನಗ ಶಾವ್ಗಿ ಪಾಯಸ ಮಾಡ್ಕೊಡ್ತೀನಿ. ಹಾ, ಮಾಡು ಮಾಡು. ಖುಷಿ, ಬಂದ್ರು ನೋಡು. ತಂಗ್ಯವ್ವ, ಎಂಟ್ರದಿ ಡ್ರ್ಯಾಗನ್ ಮತ್ತೆ ವಕ್ರಿಸ್ಕೊಂಡ್ರು ನೋಡು. ಆ ಬರ್ರಿ ಬರ್ರಿ ಬರ್ರಿ. ಏನ ಅಲ್ಲಿ ಪೂಜೆ ಚಂದನಾಗಿ ನಡೀತೇನ? ಏನ್ ಹಿಂಗ ನೋಡತ್ತೀರಿ? ಕೇಳ್ತಿರೋದ್ ನಿಮ್ಮನ್ನ. ಏನೋ ದೋಷ ಐತಿ, ತೊಲಗ್ ಹೋಗ್ಬೇಕಂತ ಪೂಜಾ ಮಾಡ್ಸಕ್ ಹೋದ್ರಿ. ಖಂಡಿತವಾಗ್ಲೂ ಆ ದೋಷ ಎಲ್ಲ ನಿವಾರಣೆ ಆಗಿರತೈತಿ. ನನಗಿದು ಖರೆ ಗೊತ್ತೈತ್ ಬಿಡ್ರಿ. ನಿಮ್ಮಮ್ಮಂಗ್ ಹುಚ್ಚಿಡ್ತಿದ್ಯಾ? ಹೋಗುವಾಗ ಒಂಥರ ಇದ್ರು, ಬರುವಾಗ ಇನ್ನೊಂದ್ ತರ ಇದಾರೆ. ನೋಡು, ನೀನು ಅಮ್ಮನ ಬಗ್ಗೆ ಜಾಸ್ತಿ ಮಾತಾಡ್ಬೇಡ. ಅಮ್ಮನ್ ಬಗ್ಗೆ ಹೇಳಿದ್ರೆ ಸಾಕು, ರೋಷ ಓಡ್ಕೊಂಡ್ ಬಂದ್ಬಿಡುತ್ತೆ. ಚೆನ್ನಾಗ್ ನಡೀತಮ್ಮ. ಹೋಗ್ಬೇಕಾದ್ರೆ ನಿಮ್ಮನ್ ಕರೆದ್ವಿ, ನೀವೇನೋ ಬರಲ್ಲ ಅಂತ ಹೇಳಿದ್ರಿ. ವಾಪಸ್ ಬಂದ್ಮೇಲೆ ಚೆನ್ನಾಗ್ ನಡೀತಾ ಅಂತ ಕೇಳಿದ್ರಿ. ತುಂಬಾ ಸಂತೋಷ ಆಯ್ತು. ಹೀಗಾಗತ್ತೆ ಅನ್ಕೊಂಡಿರ್ಲಿಲ್ಲ. ನೀವೇನೋ ದೋಷ ಆದ ಅಂತ ಪೂಜಾ ಮಾಡಕ್ ಹೋಗಿದ್ರಿ. ಅಂತ ಸಮಯದಾಗ ನಾವು ಬಂದ್ವಿ ಅನ್ಕೋರಿ. ಆ ದೋಷ ಹೋಗ್ತಾ ಹೋಗ್ತಾ ನಮಗ್ ಅಂಟ್ಕೊಳ್ತೈತಿ ಅಂತ ಭಯ ಇರ್ತೈತಲ್ಲ. ನಮ್ ಹುಷಾರ್ದಾಗ ನಾವ್ ಇರ್ಬೇಕಲ್ಲ, ಅದಕ್ಕ ನಾವ್ ಬರ್ಲಿಲ್ಲ. ನಮ್ ದೋಷಗಳನ್ನ ನಿಮ್ಗೆ ಅಂಟ್ಸಕ್ ಇಷ್ಟಪಡಲ್ಲ ನಾವು. ನೀವು ಹೌದು ಅಂದ್ರು ಅಲ್ಲ ಅಂದ್ರೂ ಬೀಗ್ರನ್ನೋ ಮರ್ಯಾದೆಯಿಂದಾನೇ ನಿಮ್ಮನ್ನ ಕರ್ದಿದ್ದು. ನೀವು ಚೆನ್ನಾಗಿ ಮರ್ಯಾದೆ ಕೊಟ್ರಿ ನಮ್ಗೆ. ಮರ್ಯಾದೆ ಅನ್ನೋದು ಸಂದರ್ಭಕ್ಕೆ ತಕ್ಕಾಗೆ, ಮನುಷ್ಯಕ್ಕೆ ತಕ್ಕಾಗೆ ಬದಲಾಗ್ತಾ ಇರುತ್ತೆ. ನೀವು ಮಾತಾಡ್ತಾ ಇರೋದು ಅಷ್ಟಕ್ಕೂ ನಮ್ಗೆ ಏನೂ ಅರ್ಥ ಆಗ್ತಾ ಇಲ್ಲ. ಸರಿ ಬಿಡಿ. ಪಲ್ಲವಿ, ಪ್ರಸಾದ ತಗೊಂಡ್ ಬಂದಿದ್ಯಲ್ಲ, ಎಲ್ರಿಗೂ ಆ ಪ್ರಸಾದ ಕೊಡು. ಪ್ರಸಾದನ? ಆ ದೋಷ ನಿವಾರಣೆ ಪೂಜಾ ಮಾಡಿದ ಪ್ರಸಾದ ಯಾರು ತಿಂತಾರ? ನಮಗ್ ಬೇಡವ. ಅದೇನೈತೆ ನೀವ ತಿನ್ರಿ. ಅನ್ಕೊಂಡಿದ್ದೆ ದೋಷದ ಹೆಸರಲ್ಲಿ ನಮ್ ಕೈಯಿಂದ ಏನು ನೀವು ತಗೊಳಲ್ಲ ಅಂತ. ಇದೇನು ನಾವು ಮಾಡಿರೋ ಪ್ರಸಾದ ಅಲ್ಲ, ದೇವಸ್ಥಾನದ ಪ್ರಸಾದ. ಅಯ್ಯ, ಇದನ್ನ ಮೊದ್ಲ ಹೇಳ್ಬಾರ್ದೇನ? ಅದನ್ನ ಮೊದ್ಲು ನನಗ್ ಕೊಡು. ದೇವ್ರ ಪ್ರಸಾದನ ಬೇಡ ಅಂತ ಹೇಳ್ಬಾರ್ದು. ಏಕ, ಒಂದ್ ನಿನಗ ಒಂದ್ ನನಗ ತಗೋ. ನಮ್ಮಗ ಒಂದು ಮಾತು ಆಗ್ಲೇ ನಮ್ಮ ಅಣ್ಣ ಹೇಳ್ತಿದ್ದ, ಮದುವೆಗ್ ಬೇಕಂದ್ರ ಬಡ್ಡಿಗೆ ರೊಕ್ಕ ಕೊಡ್ತೀವಿ ಅಂತ. ಈಗ್ಲ ನಿಮ್ ಮಗಳಿಗೆ 2 ಲಕ್ಷ ಕೊಟ್ಟಿವಿ. ಅದ್ರ ಜೊತೆಯಾಗ ಇನ್ನೂ ಏನಾರ ಬೇಕಂದ್ರ ಪೂರ್ವಿ ಮದುವೆಗೆ ಕೇಳ್ರಿ. ನಾ ಏನ್ ಹಾಗ ಕೊಡಂಗಿಲ್ಲ, ಬಡ್ಡಿಗ ಕೊಡೋದು. ಬಡ್ಡಿ ಸರಿಯಾಗಿ ಕಟ್ಬಿಡ್ಬೇಕು. ಮತ್ತ ನಿಮ್ ಹತ್ರ ಬಡ್ಡಿಗೆ ದುಡ್ಡು ತಗೊಳ್ಳೋ ಪರಿಸ್ಥಿತಿ ಬರಬಾರ್ದು ಅಂತಾನೆ ಅನ್ಕೋತೀನಿ. ಬಂದ್ರೆ ನಿಮ್ಮನ್ನೇ ಕೇಳ್ತೀನಿ ಬಿಡಿ. ಮದ್ವೆ ಅಂದ್ಮೇಲೆ ಅವಶ್ಯಕತೆ ಇಲ್ದೇ ಇರುತ್ತೇನ? ಬರ್ತದ್ ಬಿಡ್ರಿ. ದೋಷ ನಿವಾರಣೆ ಮಾಡ್ಸಿರಿ, ಇನ್ನು ಜಾಸ್ತಿ ದಿನ ಕಾಯ್ಬ್ಯಾಡ್ರಿ. ಮತ್ತ ಮದ್ವೆ ಹುಡ್ಗನು ರೆಡಿ ಅದಾನ. ಗಡಾನೆ ಮುಹೂರ್ತ ಇಡ್ಸಿ ಮದ್ವೆ ಮಾಡೋದ್ ನೋಡ್ರಿ. ಖಂಡಿತನಮ್ಮ, ನಿಮ್ ಬಾಯಲ್ಲಿ ಒಳ್ಳೆ ಮಾತು ಕೇಳಿದಿಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಸರಿ, ನಡೀರಿ ನಡೀರಿ, ನಡಿಯಮ್ಮ. ನೋಡಿದ್ರ ಅತ್ತೆ ಅವ್ರು ಏನಂದ್ರು ಅಂತ? ಪೂರ್ವಿ ಕುತ್ತಿಗೆಗೆ ಬಾಲಾಜಿ ಅರ್ಶನ ದಾರ ಕಟ್ಟಿದಾನೆ ಅಂತ ಗೊತ್ತಿದ್ರು ಕೂಡ ಮದ್ವೆ ಮಾಡಿಸಿ ಕಳಿಸ್ಬಿಡಿ ಅಂತಿದ್ದಾರೆ. ಅಷ್ಟಕ್ಕೂ ಬಾಲಾಜಿ ಕಟ್ಟಿರೋ ತಾಳಿಗೆ ಬೆಲೆನೇ ಇಲ್ದೇ ಇರೋ ಹಾಗಾಗಿದೆ. ಹೌದು,
ಏನ್ ಮಾಡ್ತಾರೆ ಇವನು ಕಳ್ಳಂತರ ಹೋಗಿ ತಾಳಿ ಕಟ್ಟಿದ್ದಕ್ಕೆ? ಆದ್ರೆ ಅವರು ಹೆಣ್ಣೆ ತಾನೆ, ಅಷ್ಟಾದ್ರೂ ಅರ್ಥ ಮಾಡ್ಕೋಬೇಕಲ್ಲ. ಗೀತಾ, ನಿನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮಣ್ಣ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ದಂಗೆ ಹೋಗಿ ಮದುವೆ ಮಾಡ್ಕೊಂಬಂದ. ನಾನು ಹಂಗೆ ಮಾಡ್ಕೊಂಡಿದ್ದೀನಿ. ಅವ್ರು ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾಗ ಇದೆಲ್ಲ ಹೆಂಗೆ ಯೋಚಿಸ್ತಾರೆ ಹೇಳು?